ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇನ್ನು ಮುಂದಿನ ದಿವಸ 2028ಕ್ಕೆ ಕರ್ನಾಟಕಕ್ಕೆ ಒಬ್ಬ ಬುಲ್ಡೋಜರ್ ಬಾಬಾ ಬೇಕೋ ಇಲ್ಲ? ಯಾರು ನಾನು ವಿಧಾನಸಭೆದಾಗ ಮಾತಾಡಿದ್ದೀನಿ ಅವಾಗ ಪಾಪ ನಾನು ಇವತ್ತು UT ಖಾದರ್ನ ನಾನು ಅವರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ನಾ ಮಾತಾಡುವಾಗ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಟ್ಟವ್ರ ಬಗ್ಗೆ ನಾನು ಬೈತಾ ಇದ್ದೆ. ಅವ್ರ ತಾಯಿಗಂಡು ನನ್ನ ಮಕ್ಕಳು ಹರಾಮ್ಕೋರು ಅಂತ ಮಾತಾಡುವಾಗ ನಮ್ಮ ಬಸವರಾಜ ರಾಯರೆಡ್ಡಿ ಅಬ್ಜೆಕ್ಷನ್ ಮಾಡಿದ್ರು. ಏನಂತೇಳಿ, ಯತ್ನಾಳ್ರಿ ಹಿಂಗೆಲ್ಲ ಬೈಬಾರ್ದು ಅಂತ ಹೇಳಿ. ಅವಾಗ UT ಖಾದರ್ ಹೇಳಿದ್ರು, ಯತ್ನಾಳರ ಸಂಪೂರ್ಣ ನಾನು ಅದು ಅವಕಾಶ ಕೊಟ್ಟಿನಿ, ಪಾಕಿಸ್ತಾನಕ್ಕೆ ಯಾವ ಶಬ್ದದಿಂದ ಬೈತಾರೋ ಬಯಲಾಕತ್ತೇಳಿ. ಒಬ್ಬ ಸ್ಪೀಕರ್ UT ಖಾದರ್ ಅದನ್ನ ನನ್ನ ಪರವಾನಗಿ ಕೊಡ್ತಾರ, ನಮ್ಮೊಬ್ಬ ಹಿಂದೂ ವಿರೋಧ ಮಾಡ್ತಾನೆ. ಈ ಹಿಂದೂಗಳೊಳಗೆ ಕೆಲವೊಂದು ಕಚಡ ನನ್ನ ಮಕ್ಕಳು ಅದಾರ, ಆ ಕಡೆ ಇಲ್ಲ ಈ ಕಡೆ ಎಲ್ಲ ನಾಟಕ ಮಾಡ್ತಾರೆ. ನಾ ನಾಟಕ ಮಾಡೋದಿಲ್ಲ. ಏನಿದ್ರು ಮಾನ್ಯ ಸಿದ್ದರಾಮಯ್ಯ ಅಂದ್ರು, ಮಿಸ್ಟರ್ ಯತ್ನಾಳ್ ಎಕ್ಸ್ಪೆಲ್ ಆಗಿದೆ ಮಾತಾಡ್ತಕ್ಕದ್ದಲ್ಲ ಅಂದ್ರು. ನಾ ಹೇಳ್ದೆ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ತಮ್ಮನು ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರು. ಸಿದ್ದರಾಮಯ್ಯ ಗೊತ್ತಾಗಲಿಲ್ಲ, 3 ಸಲ ಹೇಳಿದೆ. ಹೌದು, ಹಂಗಾದ್ರೆ ಯತ್ನಾಳ್ ನಿಮ್ಗೆ ಟೋಪಿ ಹಾಕೋರು ಓಟ್ ಹಾಕ್ಬೇಡ ಅಂತ ಹೇಳಿ ನಾ ಅಂದೀನಿ. ಅದಕ್ಕೆ ನಾವೆಲ್ಲ ಬಂದೀವಿ ಅಂದ್ರೆ ಕರ್ನಾಟಕದಲ್ಲಿ ಮುಂದಿನ ಸಲ ಸರ್ಕಾರ ಯಾರ್ದು? ಎಲ್ಲರೂ ಒಂದ್ ಸೈಡ್. ಈಗ ಏನು ಗ್ಯಾರಂಟಿ ಕೊಡ್ತಾರೆ ಎಲ್ಲ ತಗೋರಿ. 28ಕ್ಕೆ ಅವ್ರ ಗ್ಯಾರಂಟಿ ಮುಗಿಸೋದ